ನಮಸ್ಕಾರ ಸ್ನೇಹಿತರೆ, ನಿಮ್ಮ ರೇಡಿಯಂಟ್ ಕಥಾಲೋಕಕ್ಕೆ ಸ್ವಾಗತ, ಸುಸ್ವಾಗತ. ಇಂದು ನಾನು ನಿಮಗೆ ಅಧಿಕ ಮಾಸದ ಕುರಿತಾದ ಒಂದು ಸುಂದರವಾದ ಕಥೆಯನ್ನು ಹೇಳಲು ಬಂದಿದ್ದೇನೆ. ನಿಮಗೆ ಈ ಕಥೆ ಇಷ್ಟವಾದರೆ ಈ ಕಥೆಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಸ್ನೇಹಿತರೆ, ಬನ್ನಿ ಕಥೆಯನ್ನು ಪ್ರಾರಂಭಿಸೋಣ. ವಿಶ್ವದ ಎಲ್ಲಾ ತಿಂಗಳುಗಳು ಹಬ್ಬ ಹರಿದಿನಗಳ ಸಡಗರದಲ್ಲಿ ತೇಲುತ್ತಾ ಮನುಷ್ಯರಿಂದ ಗೌರವಿಸಲ್ಪಡುತ್ತಾ ಸಂಭ್ರಮಿಸುತ್ತಿದ್ದಾಗ ಆ ಒಂದು ತಿಂಗಳು ಮಾತ್ರ ಕತ್ತಲೆಯ ಮೂಲೆಯಲ್ಲಿ ಕುಳಿತು ಬಿಕ್ಕಿ ಬಿಕ್ಕಿ ಅಳುತ್ತಿತ್ತು. ಅದಕ್ಕೆ ಸ್ವಂತ ಹೆಸರಿರಲಿಲ್ಲ, ಆರಾಧಿಸುವ ದೇವರಿರಲಿಲ್ಲ. ಮನುಷ್ಯರು ಅದನ್ನ ಮಲಮಾಸ, ಅಂದರೆ ಅಶುದ್ಧ ತಿಂಗಳು ಅಂತ ಕರೆದು ದೂರವಿಟ್ಟಿದ್ದರು. ಯಾವುದೇ ಶುಭ ಕಾರ್ಯಕ್ಕೂ ಅದಕ್ಕೆ ಪ್ರವೇಶವಿರಲಿಲ್ಲ. ಇಡೀ ಬ್ರಹ್ಮಾಂಡವೇ ತನ್ನನ್ನು ಬಹಿಷ್ಕರಿಸಿದೆ ಅಂತ ನೊಂದ ಆ ಮಾಸ ತನ್ನ ಅಸ್ತಿತ್ವವನ್ನೇ ಮುಗಿಸಿಕೊಳ್ಳಲು ನಿರ್ಧರಿಸಿತು. ಆದರೆ ವಿಧಿಯ ಆಟವೇ ಬೇರೆಯಾಗಿತ್ತು. ಅತ್ಯಂತ ಕೀಳಾಗಿ ನೋಡಲ್ಪಟ್ಟ ಆ ತಿಂಗಳು ಮುಂದೆ ಹೇಗೆ ಇಡೀ ಬ್ರಹ್ಮಾಂಡದಲ್ಲಿ ಅತ್ಯಂತ ಪವಿತ್ರವಾದ ಸ್ವಯಂ ಭಗವಂತನ ಹೆಸರನ್ನೇ ಪಡೆದ ಪುರುಷೋತ್ತಮ ಮಾಸವಾಗಿ ಬದಲಾಯಿತು? ಇದರ ಹಿಂದೆ ಇರೋ ರೋಮಾಂಚಕ ಪೌರಾಣಿಕ ರಹಸ್ಯವೇನು? ಬನ್ನಿ, ಕಾಲಚಕ್ರದ ಆ ಅದ್ಭುತ ಕಥೆಯನ್ನ ಇವತ್ತು ಕೇಳೋಣ. ಬ್ರಹ್ಮದೇವನು ಈ ಸೃಷ್ಟಿಯನ್ನು ಮಾಡಿದಾಗ ಜಗತ್ತಿನ ಸುಗಮ ನಿರ್ವಹಣೆಗಾಗಿ ಕಾಲವನ್ನು ವಿಂಗಡಿಸಿದನು. ಸೂರ್ಯ ಮತ್ತು ಚಂದ್ರರ ಗತಿಯನ್ನು ಆಧರಿಸಿ ದಿನ, ವಾರ, ಪಕ್ಷ ಮತ್ತು ಮಾಸಗಳನ್ನು ಸೃಷ್ಟಿಸಲಾಯಿತು. ಸೂರ್ಯನ ಚಲನೆಯನ್ನು ಆಧರಿಸಿದ ಸೌರಮಾನಕ್ಕೆ 365 ದಿನಗಳಿದ್ದರೆ, ಚಂದ್ರನ ಕಲಗಳನ್ನು ಆಧರಿಸಿದ ಚಾಂದ್ರಮಾನಕ್ಕೆ 354 ದಿನಗಳಿದ್ದವು. ಈ ಎರಡು ಗಣನಗಳ ನಡುವೆ ಪ್ರತಿ ವರ್ಷ 11 ದಿನಗಳ ವ್ಯತ್ಯಾಸ ಬರುತ್ತಿತ್ತು. ಈ ವ್ಯತ್ಯಾಸವನ್ನು ಸರಿಪಡಿಸದಿದ್ದರೆ ಋತುಗಳು ಮತ್ತು ಹಬ್ಬಗಳ ಗಣನೆ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಳ್ಳುತ್ತಿತ್ತು. ಈ ಸಮಸ್ಯೆಗೆ ಪರಿಹಾರವಾಗಿ ಬ್ರಹ್ಮದೇವನು ಪ್ರತಿ 3 ವರ್ಷಗಳಿಗೊಮ್ಮೆ ಒಂದು ಹೆಚ್ಚುವರಿ ತಿಂಗಳನ್ನು ಸೃಷ್ಟಿಸಿದನು. ಇದನ್ನೇ ನಾವು ಅಧಿಕ ಮಾಸ ಅಂತ ಕರೆಯುತ್ತೇವೆ. ಆದರೆ ಈ ಸೃಷ್ಟಿಯೇ ಆ ಮಾಸದ ಪಾಲಿಗೆ ದೊಡ್ಡ ಶಾಪವಾಯಿತು. ಸೃಷ್ಟಿಯ ನಿಯಮದಂತೆ ಉಳಿದ 12 ಮಾಸಗಳಿಗೆ, ಅಂದರೆ ಚೈತ್ರ, ವೈಶಾಖ ಮಾಸಗಳಿಗೆ ಒಬ್ಬೊಬ್ಬರು ಅಧಿಪತಿ ದೇವತೆಗಳಿದ್ದರು. ಆದರೆ ಈ ಹೆಚ್ಚುವರಿ ಮಾಸಕ್ಕೆ ಯಾವುದೇ ಅಧಿಪತಿ ದೇವತೆ ಇರಲಿಲ್ಲ. ದೇವತೆಗಳಿಲ್ಲದ ಕಾರಣ ಈ ತಿಂಗಳಲ್ಲಿ ಮಾಡುವ ಯಾವುದೇ ಧಾರ್ಮಿಕ ಕಾರ್ಯಗಳಿಗೆ ಫಲ ಸಿಗುವುದಿಲ್ಲ ಎಂಬ ನಂಬಿಕೆ ಜಗತ್ತಿನಲ್ಲಿ ಹರಡಿತು. ಭೂಲೋಕದ ಜ್ಯೋತಿಷಿಗಳು ಮತ್ತು ಪಂಡಿತರು ಯಾರೂ ಈ ತಿಂಗಳಲ್ಲಿ ಮದುವೆ, ಮುಂಜಿ, ಗೃಹ ಪ್ರವೇಶ ಮಾಡಬೇಡಿ, ಇದು ಮಲಮಾಸ ಅಂತ ದೂರವಿಟ್ಟರು. ಈ ನಿಂದನೆಯನ್ನು ತಡೆಯಲಾರದ ಅಧಿಕ ಮಾಸವು ಒಬ್ಬ ಹೆಣ್ಣಿನ ರೂಪವನ್ನು ತಳೆದು ಕಣ್ಣೀರು ಸುರಿಸುತ್ತಾ ಮೊದಲು ಬ್ರಹ್ಮದೇವನ ಬಳಿಗೆ ಹೋಯಿತು. ಹೇ ವಿಧಾತನೇ, ನನ್ನದೇನು ತಪ್ಪು? ನೀನೇ ನನ್ನನ್ನು ಸೃಷ್ಟಿಸಿದೆ, ಆದರೆ ಇಡೀ ಜಗತ್ತು ನನ್ನನ್ನು ಅಸ್ಪೃಶ್ಯನಂತೆ ನೋಡುತ್ತಿದೆ. ನನಗೆ ಗೌರವವಿಲ್ಲದ ಈ ಬದುಕಿಗಿಂತ ಸಾವು ಲೇಸು. ನನ್ನನ್ನು ಈ ಕಾಲಚಕ್ರದಿಂದ ಅಳಿಸಿಹಾಕು ಪ್ರಭು. ಬ್ರಹ್ಮದೇವನು ಮರುಕಪಟ್ಟು, ಮಗಳೇ, ನಿನ್ನ ದುಃಖವನ್ನು ಪರಿಹರಿಸುವ ಶಕ್ತಿ ನನಗಿಲ್ಲ. ನೀನು ವೈಕುಂಠನಾಥನಾದ ಶ್ರೀಹರಿಯ ಬಳಿಗೆ ಹೋಗು. ಆ ಕರುಣಾಮಯಿ ಮಾತ್ರ ನಿನಗೆ ನ್ಯಾಯ ಒದಗಿಸಬಲ್ಲ ಎಂದು ದಾರಿ ತೋರಿಸಿದನು. ಅಧಿಕ ಮಾಸವು ವೈಕುಂಠಕ್ಕೆ ಧಾವಿಸಿತು. ಅಲ್ಲಿ ಆದಿಶೇಷನ ಮೇಲೆ ಶಯನಿಸಿ ಮಹಾಲಕ್ಷ್ಮಿಯಿಂದ ಸೇವೆ ಪಡೆಯುತ್ತಿದ್ದ ಜಗನ್ನಾಥನ ಪಾದಗಳಿಗೆ ಬಿದ್ದು ಬಿಕ್ಕಿ ಬಿಕ್ಕಿ ಅಳತೊಡಗಿತು. ಅನಾಥರ ರಕ್ಷಕನಾದ ಶ್ರೀಹರಿಯ ಹೃದಯವು ಆ ಮಾಸದ ಕಣ್ಣೀರಿಗೆ ಕರಗಿತು. ಭಗವಂತನು ಮುಗುಳ್ನಕ್ಕು ಆ ಮಾಸವನ್ನು ಎಬ್ಬಿಸಿ ಹೀಗೆಂದಲು: ಹೇ ಮಾಸವೇ, ಧೃತಿಗೆಡಬೇಡ. ಜಗತ್ತು ನಿನ್ನನ್ನು ನಿಂದಿಸಿದರೆ ಅದಕ್ಕೆ ಕಾಲವೇ ಉತ್ತರಿಸುತ್ತದೆ. ನಿನಗೆ ಯಾರೂ ಅಧಿಪತಿ ಇಲ್ಲದಿದ್ದರೆ ಏನಂತೆ? ಇಂದಿನಿಂದ ನಾನೇ ನಿನಗೆ ಅಧಿಪತಿಯಾಗುತ್ತೇನೆ. ನನ್ನ ಅನಂತ ಗುಣಗಳಲ್ಲಿ ಶ್ರೇಷ್ಠವಾದ ಪುರುಷೋತ್ತಮ ಎಂಬ ಹೆಸರನ್ನು ನಿನಗೆ ನೀಡುತ್ತಿದ್ದೇನೆ. ಇಂದಿನಿಂದ ನೀನು ಮಲಮಾಸವಲ್ಲ, ಇಡೀ ಬ್ರಹ್ಮಾಂಡವೀ ಪೂಜಿಸುವ ಪುರುಷೋತ್ತಮ ಮಾಸ. ಶ್ರೀಹರಿಯು ಅಷ್ಟಕ್ಕೆ ನಿಲ್ಲಿಸಲಿಲ್ಲ. ಆ ಮಾಸಕ್ಕೆ ಜಗತ್ತಿನಲ್ಲೇ ಅತ್ಯುನ್ನತ ಸ್ಥಾನವನ್ನು ನೀಡಲು ಸಂಕಲ್ಪಿಸಿ, ಉಳಿದ ತಿಂಗಳುಗಳಲ್ಲಿ ಮಾಡುವ ಪೂಜೆ, ದಾನಗಳಿಗೆ ಸಿಗುವ ಫಲಕ್ಕಿಂತ ಈ ಪುರುಷೋತ್ತಮ ಮಾಸದಲ್ಲಿ ಮಾಡುವ ಸತ್ಕರ್ಮಗಳಿಗೆ ಕೋಟಿಪಟ್ಟು ಹೆಚ್ಚು ಫಲ ಸಿಗಲಿದೆ ಎಂದು ವರ ನೀಡಿದನು. ಅಧಿಕ ಮಾಸದ ಮಹತ್ವ ಕೇವಲ ಪೂಜೆಗೆ ಮಾತ್ರ ಸೀಮಿತವಾಗಿರಲಿಲ್ಲ. ಅದು ಭಗವಂತನ ಪರಮ ವಿಚಿತ್ರ ಮತ್ತು ಶಕ್ತಿಶಾಲಿ ಲೀಲೆಯಾದ ನರಸಿಂಹ ಅವತಾರಕ್ಕೂ ಕಾರಣವಾಯಿತು. ದೈತ್ಯರಾಜನಾದ ಹಿರಣ್ಯಕಶಿಪುವು ಬ್ರಹ್ಮದೇವನಿಂದ ಅತ್ಯಂತ ಚಾಣಾಕ್ಷತನದ ವರವನ್ನು ಪಡೆದಿದ್ದನು. ಆ ವರದ ಪ್ರಕಾರ ಅವನು ಮನೆಯ ಒಳಗೂ ಸಾಯಬಾರದು, ಹೊರಗೂ ಸಾಯಬಾರದು. ಹಗಲಿನಲ್ಲೂ ಸಾವು ಬರಬಾರದು, ರಾತ್ರಿಯಲ್ಲೂ ಸಾವು ಬರಬಾರದು. ಮನುಷ್ಯನಿಂದಾಗಲಿ ಪ್ರಾಣಿಯಿಂದಾಗಲಿ ಮರಣವಿರಬಾರದು.
ಯಾವುದೇ ಅಸ್ತ್ರಶಸ್ತ್ರಗಳಿಂದ ಸಾವು ಬರಬಾರದು ಮತ್ತು ಮುಖ್ಯವಾಗಿ ವರ್ಷದ 12 ಮಾಸಗಳಲ್ಲಿ ಅವನಿಗೆ ಸಾವು ಬರಬಾರದು. ತಾನೇ ದೇವರು ಎಂದು ಬೀಗುತ್ತಿದ್ದ ಆ ಹಿರಣ್ಯಕಶಿಪುವನ್ನು ಸಂಹರಿಸಲು ಭಗವಂತನು ನರಸಿಂಹರೂಪ ತಾಳಿ ಬಂದಾಗ ವರದ ಪ್ರತಿಯೊಂದು ಸಾಲನ್ನೂ ಮುರಿದನು. ಮನೆಯ ಹೊಸ್ತಿಲ ಮೇಲೆ ಕುಳಿತು ಸಂಧ್ಯಾಕಾಲದಲ್ಲಿ ತನ್ನ ತೀಕ್ಷ್ಣವಾದ ಉಗುರುಗಳಿಂದ ಹಿರಣ್ಯಕಶಿಪುವಿನ ಎದೆಯನ್ನು ಸೀಳಿದನು. ಆದರೆ ಬ್ರಹ್ಮದೇವನ ವರದಂತೆ 12 ತಿಂಗಳುಗಳಲ್ಲಿ ಅವನನ್ನು ಕೊಲ್ಲುವಂತಿರಲಿಲ್ಲ. ಹಾಗಾಗಿಯೇ ಭಗವಂತನು ಹಿರಣ್ಯಕಶಿಪುವನ್ನು ಸಂಹರಿಸಲು ಆಯ್ದುಕೊಂಡದ್ದು ಇದೇ ಅಧಿಕ ಮಾಸವನ್ನು, ಏಕೆಂದರೆ ಅದು ಬ್ರಹ್ಮದೇವನ ನಿಯಮಿತ 12 ತಿಂಗಳುಗಳ ಪಟ್ಟಿಗೆ ಸೇರಿರಲಿಲ್ಲ. ಹೀಗೆ ಜಗತ್ತಿಗೆ ಶಾಪದಂತೆ ತೋರುತ್ತಿದ್ದ ಅಧಿಕ ಮಾಸವು ದುಷ್ಟ ಸಂಹಾರಕ್ಕೆ ಭಗವಂತನ ಪರಮ ಅಸ್ತ್ರವಾಯಿತು. ಅಂದಿನಿಂದ ಇಂದಿನವರೆಗೆ ಸನಾತನ ಧರ್ಮದಲ್ಲಿ ಅಧಿಕ ಮಾಸವನ್ನು ಅತ್ಯಂತ ಪವಿತ್ರವಾಗಿ ಆಚರಿಸಲಾಗುತ್ತದೆ. ಈ ತಿಂಗಳಲ್ಲಿ ಲೌಕಿಕ ಶುಭ ಕಾರ್ಯಗಳನ್ನು ಮಾಡದಿದ್ದರೂ ಆಧ್ಯಾತ್ಮಿಕ ಉನ್ನತಿಗೆ ಇದು ಸುವರ್ಣಾವಕಾಶ. ಈ ತಿಂಗಳಲ್ಲಿ ದೀಪದಾನ ಮಾಡುವುದು, 33 ಅನರಸಗಳನ್ನು ದಾನ ಮಾಡುವುದು ಮತ್ತು ಭಾಗವತ ಶ್ರವಣ ಮಾಡುವುದರಿಂದ ಜನ್ಮ ಜನ್ಮಾಂತರಗಳ ಪಾಪಗಳು ಕರಗಿ ಹೋಗುತ್ತವೆ ಎಂಬ ನಂಬಿಕೆಯಿದೆ. ಗೆಳೆಯರೇ, ಅಧಿಕ ಮಾಸದ ಈ ಪೌರಾಣಿಕ ಕಥೆಯು ನಮಗೆ ಜೀವನದ ಒಂದು ದೊಡ್ಡ ಸತ್ಯವನ್ನು ಬೋಧಿಸುತ್ತದೆ. ಜಗತ್ತು ನಿಮ್ಮನ್ನು ಎಷ್ಟೇ ತಿರಸ್ಕರಿಸಿದರೂ, ನಿಮ್ಮಲ್ಲಿ ಯಾವುದೇ ಯೋಗ್ಯತೆ ಇಲ್ಲ ಎಂದು ಮೂದಲಿಸಿದರೂ ಧೃತಿಗೆಡಬೇಡಿ. ಯಾರಿಗೆ ಯಾರೂ ಇಲ್ಲವೋ ಅವರಿಗೆ ಆ ಭಗವಂತನಿದ್ದಾನೆ. ಶ್ರದ್ಧೆ ಮತ್ತು ತಾಳ್ಮೆಯಿಂದ ಭಗವಂತನನ್ನು ಶರಣು ಹೋದರೆ ಜಗತ್ತೇ ನಿಮ್ಮನ್ನು ಕಂಡು ಹೆಮ್ಮೆಪಡುವಂತಹ ಸ್ಥಾನವನ್ನು ಆತ ಕರುಣಿಸುತ್ತಾನೆ. ಮಲಮಾಸವು ತನ್ನ ಭಕ್ತಿಯಿಂದ ಪುರುಷೋತ್ತಮ ಮಾಸವಾದಂತೆ ನಮ್ಮ ಜೀವನದ ಕಷ್ಟಗಳು ಒಂದು ದಿನ ಕೃಪೆಯಾಗಿ ಬದಲಾಗುತ್ತವೆ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ.